ಹಲವಾರು ಶಾಸಕರು ದೆಹಲಿಯಲ್ಲೇ ಇದ್ದಾರೆ. ಕಳೆದ ಒಂದು ವಾರದಿಂದ 15 ದಿನದಿಂದಲೂ ಕೂಡ ಇದ್ದಾರೆ. ಈಗ ನೀವು ಪ್ರಬಲ ಆಕಾಂಕ್ಷಿ ಸರ್. ನೋಡಿ, ಸಹಜವಾಗಿ ನಮ್ಮ ನಾಯಕರು ರಾಹುಲ್ ಗಾಂಧೀಜಿಯವರು ಬರೋದು ಲೇಟ್ ಆಗಿದ್ದರಿಂದ ಸ್ವಲ್ಪ ಡಿಲೇ ಆಗಿದೆ. ಈ ಬಹುಶಃ ಅವ್ರು ಬಂದ ಮೇಲೆ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ವರಿಷ್ಠರು ಹೋಗಿ ಭೇಟಿ, ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಹೋಗಿ ಬಂದಿದ್ದಾರೆ. ನನಗನ್ನಿಸ್ತದೆ ಬಹುಶಃ ಈಗ ಹೈಕಮಾಂಡ್ ಸೂಚನೆ ಮಾಡಿದರೆ ಯಾವಾಗ ಬೇಕಾದರೂ ಇವತ್ತಲ್ಲ ನಾಳೆನೂ ಮಾಡ್ಬೋದು, ಇಲ್ಲ ಅಂತೆಲ್ಲ. ಅವರು ಏನಂತ ತೀರ್ಮಾನ ನಿರ್ಧಾರ ಮಾಡೋದು ಹೈಕಮಾಂಡ್ ಅಲ್ವಾ, ಅದಕ್ಕೆ ಕಾಯ್ತಾ ಇದ್ದಾರೆ. ಬಹುಶಃ ಅದು ಆಗ್ಬೋದು ಅನಿಸ್ತದೆ ನನಗೆ. ಅದು ನನಗೆ ಗೊತ್ತಿಲ್ಲ. ನೋಡಿ, ಅದು ನಾವು ತೀರ್ಮಾನ ಮಾಡೋಕ್ಕೆ ಬರಲ್ಲ. ನಮ್ಮ ರಾಹುಲ್ ಗಾಂಧಿ ಇವತ್ತು ಏನೋ ಹೇಳ್ತಾ ಇದ್ದಾರೆ, ಒಂದಿಷ್ಟು ಜನ ಹೊಸಬ್ರಿಗೆ ಕೊಡಬೇಕು ಅನ್ನೋದನ್ನು ಹೇಳಿದಾರಂತೆ, ಒಂದಿಷ್ಟು ಜನ ಹಳಬರನ್ನು ತಗೊಳ್ಬೇಕಂತ ಹೇಳಿದಾರಂತೆ. ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ. ಪೇಪರಲ್ಲೆಲ್ಲ ಬಂದಿದ್ದು ನೋಡಿದ್ದೀನಿ, ಬಿಟ್ಟದೇನಿಲ್ಲ. ನೋಡಿ, ಆ ಥರ ಸೂತ್ರ ಏನು ನಮಗೇನು ಬಂದಂಗಿಲ್ಲ, ಆ ಥರ ಏನು ಬಂದಿಲ್ಲ. 2-3 ಬಾರಿ ಗೆದ್ದಂಥವ್ರು, 4-5 ಬಾರಿ ಗೆದ್ದವ್ರು ಕೂಡ ಇದ್ದಾರೆ. ಅಲ್ಲ, ಕೊಡಲೇಬೇಕಲ್ಲ. ಯಾರಿಗಂತ ಅವ್ರು ನಿರ್ಧಾರ ಮಾಡ್ತಾರೆ. 2 ಬಾರಿ ಗೆದ್ದಂಥವ್ರು, 3ನೇ ಬಾರಿ ಗೆದ್ದಂಥವ್ರು, 4ನೇ ಬಾರಿ ಗೆದ್ದಂಥವ್ರಿಗೆ ನಿರ್ಣಯ ಮಾಡುವಂಥದ್ದು ಅಲ್ಲಿ ಮಾಡ್ತಾರೆ. ಮತ್ತು ಜಾತಿವಾರು, ಜಿಲ್ಲಾವಾರು ಇವೆಲ್ಲ ಸಹಜವಾಗಿ ನಡೀತದಲ್ಲ, ಹಾಗಾಗಿ ನಡೀತದೆ. ಆಮೇಲೆ MLC ಅವರು ಸಹ ಕೇಳ್ತಾ ಇದ್ದಾರೆ, ಅವರು ಸಹ ಭಾಳ ಜನ ಹೋಗಿ ಅಲ್ಲಿ ಬಿಟ್ಬಿಟ್ಟಿದ್ದಾರೆ. ಇವೆಲ್ಲ ಸಹಜಕ್ಕೆ ಹಕ್ಕಿದೆ, ಹಕ್ಕು ಮಂಡನೆ ಮಾಡೋಕ್ಕೆ ಏನು ತಪ್ಪಿಲ್ಲ. ಯಾರು ಬೇಕಾದರೂ ಹೋಗ್ಬೋದು, ಕೇಳೋಕ್ಕೆ ಅವಕಾಶ ಇದೆ ಅವರಿಗೆ. ಯಾಕಂದರೆ ಹಿಂದೆ ಬೋಸರಾಜ್ ಅವರಿಗೆ ಕೊಟ್ಟಿದ್ರು, ಅದರಿಂದ ಈಗ ಕೇಳ್ಬೋದು ಅಂತ ನನಗೆ ಅನಿಸ್ತದೆ. ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್, ಹಾಗೆ ಆಗುತ್ತೆ ಅಂತ ನೋಡೋಣ, ಕಾದು ನೋಡೋಣ. ವರಿಷ್ಠರ ನಿರ್ಧಾರ, ರಾಜ್ಯ ನಾಯಕರ ನಿರ್ಧಾರ, ಭೇಟಿ ಮಾಡಿದ್ದೀವಿ, ನೋಡೋಣ. ಮತ್ತೆ ಡೆಲ್ಲಿ ಹೋಗಬೇಕಾಗಿದೆ. ಅಂದರೆ ಮಂತ್ರಿ ಸ್ಥಾನಕ್ಕಾಗಿ ನಾನು ಹೋಗ್ತಾ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರ ಹುಟ್ಟುಹಬ್ಬ ನಾಳೆ ಇದೆ, ಅದಕ್ಕೆ ಹೋಗ್ಬೇಕಂತ ಇದೇನೆ. ಇನ್ನೂ ತೀರ್ಮಾನ ಆಗಿಲ್ಲ. ಸಂಜೆ ತೀರ್ಮಾನ ಮಾಡ್ತೇವೆ, ಹೋಗಬೇಕೋ ಬೇಡೋ ನಿರ್ಧಾರ ಮಾಡ್ತೀವಿ.